ಲಕ್ಷದ್ವೀಪ ಇವತ್ತು ಭಾರತದ ಭಾಗ ಆಗಿದೆ. ಆದರೆ ಸ್ವತಂತ್ರದ ನಂತರ 1947ರಲ್ಲಿ ಒಂದು ಇಂತಹ ರಣನೀತಿ ರಚಿಸಲಾಯಿತು. ಇದರಿಂದ ಈ ಪೂರ್ತಿ ದ್ವೀಪದ ಭವಿಷ್ಯ ಬದಲಾವಣೆ ಆಯಿತು. ಜಿನ್ನಾ ಕರಾಚಿ ಪೋರ್ಟ್ ನಿಂದ ಒಂದು ಹಡಗು ಕಳಿಸಿದ. ಏಕೆಂದ್ರೆ ಲಕ್ಷದ್ವೀಪದಲ್ಲಿ 90% ಜನ ಮುಸ್ಲಿಂ ಜನಸಂಖ್ಯೆ ಇತ್ತು. ಅಲ್ಲಿ ಪಾಕಿಸ್ತಾನಿ ಧ್ವಜ ಹಾರಿಸಿದ್ರೆ ಅದು ಪೂರ್ತಿ ಪಾಕಿಸ್ತಾನದ ಭಾಗ ಆಗ್ತಾ ಇತ್ತು. ಅದಕ್ಕೆ ಇದರ ಮಾಹಿತಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಸಿಗ್ತಾ ಇದ್ದಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ತಿರುವನಂತಪುರಂನಿಂದ ತಕ್ಷಣ ಒಂದು ತಂಡ ಕಳುಹಿಸಿದರು. ಅದರಲ್ಲಿ ನಮ್ಮ ಮೈಸೂರಿನ ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್, ಲಕ್ಷ್ಮಣ ಸ್ವಾಮಿ ಮುದಲಿಯಾರ್ ಇಬ್ರು ಅವಳಿ ಸಹೋದರರು ಇದ್ರು. ಒಂದು ಕಡೆ ಪಾಕಿಸ್ತಾನದ ಹಡಗು ಮುಂದೆ ಬರ್ತಾ ಇತ್ತು, ಇನ್ನೊಂದು ಕಡೆಗೆ ಭಾರತೀಯ ಹಡಗು ಕೂಡ ಮುಂದೆ ಹೋಗ್ತಾ ಇದ್ವು. ಮತ್ತೆ ಕೇವಲ 30 ನಿಮಿಷ ಮುಂಚೆ ಭಾರತೀಯ ಸೈನಿಕರು ಲಕ್ಷದ್ವೀಪ ತಲುಪಿದರು. ಮತ್ತೆ ಭಾರತೀಯ ಸೈನಿಕರು ಧ್ವಜ ಹಾರಿಸಿದರು. ಇದನ್ನ ಕಂಡು ಪಾಕಿಸ್ತಾನಿ ಸೈನಿಕರು ಮರಳಿ ಓಡಿ ಹೋದರು. ಕೇವಲ 30 ನಿಮಿಷ ತಡವಾಗಿದ್ದಿದ್ರೆ ಲಕ್ಷದ್ವೀಪ ಇವತ್ತು ಭಾರತದ ಭಾಗ ಆಗ್ತಾ ಇರಲಿಲ್ಲ. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.